ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು ಪ್ರಥಮ PUC ಅರ್ಧವಾರ್ಷಿಕ ಪರೀಕ್ಷೆಯ ರಾಜ್ಯಶಾಸ್ತ್ರ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ಪ್ರೀವಿಯಸ್ ಇಯರಲ್ಲಿ ಹಿಂದೆ ಆಗಿರ್ತಕ್ಕಂಥ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಸ್ವಲ್ಪ ಕ್ವಶನ್ಸ್ಗಳನ್ನ ನೋಡ್ಕೊಡ್ರಿ. ಇದೇ ಥರದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ. ಭಾಗ 1ರಲ್ಲಿ ಮಾತ್ರ ಏನಾಗ್ತಾ ಇದೆಯಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಬಿಟ್ಟ ಸ್ಥಳ ಬರ್ತಾ ಇದ್ದಾವೆ, ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾ ಇದ್ದಾವೆ. ಸೊ ಅದೊಂದು ಮಾತ್ರ ವಿಶೇಷವಾಗಿರ್ತಕ್ಕಂಥ ಬದಲಾವಣೆ ಇದೆ. ಅದನ್ನು ಹೊರತುಪಡಿಸಿ ತುಂಬಾ ಲಾಸ್ಟ್ ಇಯರ್ ಪ್ಯಾಟರ್ನಲ್ಲಿನೇ ನೀವು ಕ್ವಶನ್ಸ್ಗಳನ್ನು ನೋಡ್ತೀರಿ. ಆಯ್ಕೆಗಳು ತುಂಬಾ ಇರ್ತವೆ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟ್ ಮತ್ತು ಸೆಕೆಂಡ್ PUC ಅವರಿಗಾಗಿ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಇದೇ ಥರದ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ಸ್ಗಳನ್ನು ನಿಮಗೆ ಹಾಕ್ತಾ ಇದ್ದೀವಿ. ಅವುಗಳನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಿದ್ದೀನಿ. ಸೊ ಒಂದ್ಸರಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ಇದೆ, ಅವುಗಳನ್ನು ನೋಡ್ಬೋದು. ಫಸ್ಟ್ PUCಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಹಿಸ್ಟ್ರಿ ಫಸ್ಟ್ PUCದವರಿಗಾಗಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ನೋಟ್ಸ್ ವಿಡಿಯೋಗಳಿದ್ದಾವೆ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ, ಪೊಲಿಟಿಕಲ್ ಸೈನ್ಸಲ್ಲಿ ಲಾಸ್ಟ್ ಇಯರಲ್ಲಿ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ನೋಡುವ. ಮುಖ್ಯ ಪ್ರಶ್ನೆ 1, ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪಾಲಿಸ್ ಪದದ ಅರ್ಥವೇನು? ಮಾನವ ಸಮಾಜಜೀವಿ ಎಂದು ಹೇಳಿದವರು ಯಾರು? ದಿ ಪ್ರಿನ್ಸ್ ಕೃತಿಯ ಕರ್ತೃ ಹೆಸರಿಸಿ. ನೇಷನ್ ಪದದ ಮೂಲ ಯಾವುದು? ಪರಮಾಧಿಕಾರದ ಮೂಲ ಪದ ಯಾವುದು? ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು? ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಕೊಡಿ. ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂತು? ಸಂವಿಧಾನ ಎಂದರೇನು? ಗಣರಾಜ್ಯ ಎಂದರೇನು? ಇಷ್ಟು 10 ಪ್ರಶ್ನೆಗಳನ್ನ ಏನು ಮಾಡಿದ್ರಪ್ಪ ಅಂದರೆ ಒಂದು ವಾಕ್ಯದಲ್ಲಿ ಬರಲಿಕ್ಕೆ ಕೇಳಿದ್ರು. ತಲಾ ಒಂದು ಪ್ರಶ್ನೆಗೆ 1 ಅಂಕ ಇದೆ. ಇನ್ನು 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು. ಪ್ರತಿ ಪ್ರಶ್ನೆಗೆ 2 ಅಂಕ ಇರ್ತಾವೆ. ಯಾವ ಕ್ವಶನ್ಸ್ ಇದಾವೆ ಅಂದರೆ, ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ರಾಜ್ಯಶಾಸ್ತ್ರದ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ಯಾವಾಗ ನಡೆಯಿತು? ಗ್ರೀಕ್ ನಗರ ರಾಜ್ಯಗಳ ಬಗ್ಗೆ ಬರೆಯಿರಿ. ಪರಮಾಧಿಕಾರ ಎಂದರೇನು? ಸ್ವಾತಂತ್ರ್ಯದ ಅರ್ಥ ಬರೆಯಿರಿ. ನವ್ಯ ಸಂವಿಧಾನ ಎಂದರೇನು? ಲಿಖಿತ ಸಂವಿಧಾನ ಎಂದರೇನು? ನಿರಂಕುಶ ಸರ್ಕಾರದ 2 ಲಕ್ಷಣಗಳನ್ನು ತಿಳಿಸಿ. ಸಂಸದೀಯ ಸರ್ಕಾರ ಎಂದರೇನು? ಭಾರತದ 2 ಶಾಸನ ಸಭೆಗಳು ಯಾವುವು? ಭಾರತದ ರಾಷ್ಟ್ರಪತಿಗೆ ಇರಬೇಕಾದ ಅರ್ಹತೆಗಳಾವುವು? ಭಾರತದ ರಾಷ್ಟ್ರಪತಿಯ ತುರ್ತು ಪರಿಸ್ಥಿತಿ ಅಧಿಕಾರಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಇನ್ನು 15ರಿಂದ 20 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಪ್ರತಿ ಪ್ರಶ್ನೆಗೆ 5 ಅಂಕ ಇರ್ತದೆ. ಮಿನಿಮಮ್ 1 ಪುಟದಿಂದ 1.5 ಪುಟದಷ್ಟು ಉತ್ತರಗಳನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಬರೀಬೇಕಾಗ್ತದೆ. ಯಾವೆಲ್ಲ ಇಂಪಾರ್ಟೆಂಟ್ ಅಂದರೆ, ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿರಿ. ರಾಜ್ಯ ಮತ್ತು ಸಂಘ ಸಂಸ್ಥೆಯ ನಡುವಿನ ವ್ಯತ್ಯಾಸ ಬರೆಯಿರಿ. ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿರಿ. ಸಮಾನತೆಯ ವಿಧಗಳನ್ನು ವಿವರಿಸಿರಿ. ಏಕಾತ್ಮಕ ಸರ್ಕಾರ ಎಂದರೇನು? ಅದರ ಲಕ್ಷಣಗಳನ್ನು ವಿವರಿಸಿರಿ. ಆದರ್ಶ ಸಂವಿಧಾನದ ಅಗತ್ಯ ಅಂಶಗಳನ್ನು ವಿವರಿಸಿರಿ. ಕಾನೂನಿನ ವಿಧಗಳನ್ನು ವಿವರಿಸಿ. ಅಧ್ಯಕ್ಷೀಯ ಸರ್ಕಾರದ ಲಕ್ಷಣ ತಿಳಿಸಿ. ಪ್ರಜಾಪ್ರಭುತ್ವ ಎಂದರೇನು? ಅದರ ಲಕ್ಷಣ ವಿವರಿಸಿ. ಲೋಕಸಭೆಯ ಕಾರ್ಯಗಳನ್ನು ಬರೆಯಿರಿ. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ಬರೆಯಿರಿ. ಭಾರತೀಯ ಪೌರರ ಮೂಲಭೂತ ಹಕ್ಕುಗಳ ಬಗ್ಗೆ ಬರೆಯಿರಿ. ಇನ್ನು 30ರಿಂದ 40 ವಾಕ್ಯಗಳಲ್ಲಿ ನಿಮಗೆ ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕಾಗ್ತದೆ. ಪ್ರತಿ ಪ್ರಶ್ನೆಗೆ 10 ಅಂಕ. ಸೊ ಪ್ರಶ್ನೆ ಇದ್ದಾವೆ. ರಾಜ್ಯ ಎಂದರೇನು? ಅದರ ಮೂಲಾಂಶ ವಿವರಿಸಿರಿ. ಹಕ್ಕು ಎಂದರೇನು? ವಿಧಗಳನ್ನು ವಿವರಿಸಿರಿ. ಸಂಯುಕ್ತ ಸರ್ಕಾರ ಎಂದರೇನು? ಲಕ್ಷಣಗಳನ್ನು ವಿವರಿಸಿ. ಭಾರತದ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನು ಬರೆಯಿರಿ. ಇನ್ನು 15ರಿಂದ 20 ವಾಕ್ಯಗಳಲ್ಲಿ ತಾವೇನು ಮಾಡಬೇಕಾಗ್ತದಪ್ಪ ಅಂದರೆ ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕು. ಪ್ರತಿ ಪ್ರಶ್ನೆಗೆ 10 ಅಂಕ ಇದ್ದಾವೆ. ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಬರೆಯಿರಿ. ಅಥವಾ ಪ್ರಜಾಪ್ರಭುತ್ವದಲ್ಲಿ ಮತದಾರರ ಮಹತ್ವವನ್ನು ಕುರಿತು ಬರೆಯಿರಿ. ವಿಧಾನ ಪರಿಷತ್ತಿನ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಅಥವಾ ಭಾರತದ ರಾಷ್ಟ್ರ ರಾಜಕೀಯ ನಾಯಕರೊಬ್ಬರ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಇಷ್ಟು ಕಳೆದ ವರ್ಷದಲ್ಲಿ ನಡೆದಿರ್ತಕ್ಕಂಥ ಪೊಲಿಟಿಕಲ್ ಸೈನ್ಸ್ ಕ್ವಶನ್ ಪೇಪರ್ನ ಇತ್ತು. ಸೊ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ ಅಂತ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ಈ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮತ್ತು ನಿಮಗೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ಆ ವಿಡಿಯೋದ ಅಪ್ಲೋಡ್ ಮಾಡ್ತೀವಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.